ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಗ್ತಾ ಚೆನ್ನಾಗಿದ್ದೀರಾ ಅಂತ. ನಾನಿವತ್ತು ಮಾರ್ನಿಂಗ್ 8:30 ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಇವತ್ತು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗಷ್ಟೇ ಪೂಜೆನೂ ಕೂಡ ಆಯಿತು. ಸ್ವಲ್ಪ ಹೊತ್ತಾಯಿತು ಪೂಜೆ ಆಗಿ. ಸೊ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಏನಪ್ಪ ಇಷ್ಟು ಬೇಗ ಪೂಜೆ ಎಲ್ಲ ಆಗಿದೆ ಅಂದರೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೀರು ಹಾಯಿಸಬೇಕಾಗಿತ್ತು. ಸೊ ಹಾಗಾಗಿ ತೋಟಕ್ಕೆ ಹೋಗೋಣ ಅಂತ. ಮತ್ತು ಒಂದಷ್ಟು ಸ್ಪ್ರಿಂಕ್ಲರ್ ಪೈಪ್ ಎಲ್ಲ ಹೊರಟೋಗಿತ್ತು ಟ್ಯಾಕ್ಟ್ ತೋರಿಸಿದಾಗ. ಅದನ್ನು ಕೂಡ ರೆಡಿ ಮಾಡಿದ್ವಿ. ಅದಾದಮೇಲೆ ಒಂದು ಟೈಮ್ ಕೂಡ ನೀರು ಹಾಯಿಸಿರಲಿಲ್ಲ. ಸೊ ಇವಾಗ ಯಾವಾಗ ಅಂದರೆ ವೀಕ್ಲಿ ಒಂದು ಟೈಮು ನೀರು ಹಾಯಿಸೋಣ ಅಂತ. ಲಾಸ್ಟ್ ಟೈಮ್ ನೀರು ಹಾಯಿಸಿದ್ದು ಚೆನ್ನಾಗಿ ಒಳ್ಳೆ ಅದಾಗಿತ್ತು. ಒಂದು 2-3 ಡೇಸ್ ಹಾಯಿಸಿದಾಗಿತ್ತು. ಅಂದರೆ ನೈಟ್ ಟೈಮ್ ಕರೆಂಟ್ ಹೋಗಿತ್ತು ಅಂತ. ಅದಕ್ಕೆ ಇವತ್ತು ನೋಡೋಣ, ಕರೆಂಟ್ ಹೋಗಿಲ್ಲ ಅಂದರೆ 1 ಡೇಗೆ ಸಾಕಾಗುತ್ತೆ. ಸೊ ತೋಟಕ್ಕೆ ಹೊರಟಿದ್ವಿ ನಾನು ಮಮ್ಮಿ. ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ನೋಡಿ ಈಗಷ್ಟೇ ತೋಟಕ್ಕೆ ಬಂದ್ವಿ. ಸೊ ಕಾಣಿಸ್ತಾ ಇದೆಯಾ ಸೂರ್ಯೋದಯ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ. ಸೊ ಇದು ಫಸ್ಟ್ನೇ ಪಾತಿ. ನೀರು ಹಾಯಿಸಿದ ನಂತರ ತೋಟ ಸ್ವಲ್ಪ ಮಟ್ಟಿಗೆ ನೋಡೋಕೆ ಕಾಣಿಸ್ತಾ ಇದೆ. ಬಂದಿದ್ದಾರೆ ಇವಾಗ ಒಂದು ಅದೇ ಹಾಯಿಸೋಣ ಅಂತ. ಸ್ಪ್ರಿಂಕ್ಲರ್ದು ಪೈಪ್ ಹೊರಟೋಗಿತ್ತು. ಅದಕ್ಕೆ 2 in 1 ಅಂದರೆ ಸ್ಪ್ರಿಂಕ್ಲರು ನಲ್ಲಿ 2 ಮಾಡಿದ್ದೀವಿ. ಯಾಕಂದರೆ ಈ ನಲ್ಲಿ ಮಾಡಿದ್ರೆ ನಮಗೆ ಡಾಕ್ಟರ್ ಸೈಡೆಲ್ಲ ಹಾಕಿ ನೀರು ಬೇಕಾಗುತ್ತೆ. ನೀರು ತುಂಬಿಸಿಟ್ಕೊಳ್ಳೋಕ್ಕೆಲ್ಲ ನಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೇಗಿದೆ ಅಂತ ನೋಡಿ ತೋಟ ನೋಡಿ. ಬಾಳೆ ಎಲ್ಲ ಬರ್ತಾ ಇದೆ. ಇಲ್ಲಿ ಸ್ವಲ್ಪ ಒಂದೆರಡು ಲೈನ್ ನೀರು ಆಗಿರಲಿಲ್ಲ, ಎಲ್ಲ ಆಗಿದೆ. ತೋರಿಸ್ತಾ ಹೋಗ್ತೀನಿ ನಾನು. ಪಕ್ಕದವ್ರಿಗೆ ಬರೋಕ್ಕೆ ಹೇಳಿದ್ದೀನಿ. ಇದು ಸ್ಪ್ರಿಂಕ್ಲರ್ದೆಲ್ಲ ಹಾಳಾಗಿತ್ತಲ್ಲ, ಸರಿ ಮಾಡ್ತೀನಿ. ಅದಾದಮೇಲೆ ನೋಡ್ತೀನಿ ನಿಂತಿರು. ಸೊ ಹಾಗಾಗಿ ಬಂದಮೇಲೆ ನೀರು ಹಾಯಿಸುವಂಥ ಕೆಲಸ ಮನೆ ಕ್ಲೀನ್ ಮಾಡುವಂಥ ಟೈಮು. ಸೊ ಇಲ್ಲೆಲ್ಲ ಅಮ್ಮ ಫಸ್ಟು ಒಳಗಡೆ ಕಸ ಗುಡಿಸ್ಕೊಂಡ್ವಿ, ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅಮ್ಮ ಹೊರಗಡೆ ಕಸ ಗುಡಿಸ್ತಾ ಇದ್ದಾರೆ. ಸೊ ಈಗ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ. ನೋಡಿ ಗಿಡಗಳೆಲ್ಲ ಹೆಂಗೆ ಕಾಣಿಸ್ತಾ ಇದೆ. ಕಸ ಗುಡಿಸ್ಕೊತಾರೆ. ನಾನು ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದೀನಿ. ಸೊ ಫಸ್ಟು ಬಂದಿದ್ದ ಕೂಡಲೇ ಕಸ ಗುಡಿಸಿ ದೀಪ ಹಚ್ಚಿ ಮೋಟ್ರ್ ಆನ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಶುರು ಮಾಡೋದು. ಇನ್ನೂ ಕಾಫಿ ಕೂಡ ಕುಡಿದಿಲ್ಲ. ಟೈಮ್ ಆಲ್ರೆಡಿ 9:30 ಆಗಿದೆ. ಸೊ ಮೋಟ್ರಿಗೆಲ್ಲ ಫ್ಯೂಸ್ ಎಲ್ಲ ಹಾಕಿದ್ದೀನಿ, ಆನ್ ಮಾಡಿಲ್ಲ. ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡ್ಕೊಬೇಕು. ಅಮ್ಮ ಎಲ್ಲ ಕಸ ಗುಡಿಸಿ ನೀರು ಹಾಕಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗಷ್ಟೇ ಪೂಜೆ ಮುಗಿಸ್ಕೊಂಡೆ, ಮನೆಯೆಲ್ಲ ಅಂಗ್ಲ ಕ್ಲೀನ್ ಮಾಡಿ. ಸೊ ದೇವ್ರ ಪೂಜೆ ಮಾಡ್ಕೊಂಡಾಯಿತು. ದೇವ್ರ ಪೂಜೆ ಆದಮೇಲೆ ಏನೋ ಒಂಥರ ಸಮಾಧಾನ. ಸೊ ಇವಾಗ ಮೋಟ್ರು ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆ ಆದ್ರೆ ಮೋಟ್ರೆಲ್ಲ ಆನ್ ಮಾಡೋಕ್ಕೆ ಚೆಂದ ಅನ್ಸುತ್ತೆ. ಈ ಎಳೆ ಬಿಸಿಲ ಬರ್ತಾ ಇದೆ. ಕೆಲಸ ಇನ್ನು ಶುರುವಾಗಿಲ್ಲ. ನಮ್ಮ ಮಮ್ಮಿಯವರು ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಮತ್ತು ಬಿಸ್ಕೆಟು. ಸೊ ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ಹಂಗೆ ಬಂದವರು. ಟೈಮ್ ಆಗಿಬಿಟ್ಟಿತ್ತು. ಸೊ ಈಗ ನಾವು ಕೂಡ ಕಾಫಿ ಕುಡಿಬೇಕು. ಯೂಶ್ವಲಿ ನಾನು ಮನೇಲಿದ್ದರೆ ಕಾಫಿ ಟೀ ಏನು ಮಾರ್ನಿಂಗ್ ಕುಡಿಯೋಲ್ಲ. ಆದರೆ ಈಗ ಶೆಡ್ಯೂಲ್ ಬಂದಿರ್ತೀನಲ್ಲ, ಸೊ ಹಾಗಾಗಿ ಕಾಫಿ ಕುಡಿಯೋದಷ್ಟೇ. ಸೊ ತೋಟದಲ್ಲಿ ಈ ಥರ ಚೆನ್ನಾಗಿರುತ್ತೆ ಕಾಫಿ ಕುಡಿಯೋಕ್ಕಾಗಲಿ ತಿನ್ನೋಕ್ಕಾಗಲಿ ಸಕ್ಕತ್ತಾಗಿರುತ್ತೆ. ಸೊ ಲೈಟಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಫೋನ್ ಮಾಡಿದ್ರು. ಒಂದು 10 ನಿಮಿಷ ಬರ್ತೀನಿ ಅಂತ ಸ್ವಲ್ಪ ಕಾಫಿ ಕುಡ್ಕೊಂಡ್ಬಿಡ್ತೀನಿ. ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ ಹೀಗೆ ತೋಟದಲ್ಲಿ ಕಾಫಿ ಕುಡಿತಾ ಇದ್ದೆ. ಸುತ್ತಾ ಇದೆ. ಶುಗರ್ ಹಾಕೊಳ್ಳಲ್ಲ ಜಾಸ್ತಿ, ಹಾಗೆ ಕುಡ್ತೀನಿ. ನಾನು ಶುಗರ್ ಕಟ್ಟರ್ ಹಾಕೊಂಡ್ರೆ ಅಮ್ಮನೂ ಅದೇ ಕೆಲಸ ಮಾಡ್ತಾರೆ. ಸೊ ಹಾಗೆ ಕುಡಿಯೋದು ಚೆನ್ನಾಗಿ ಅದ ನೀರು ಹಾಯಿಸಿದ್ರಿಂದ. ಈಗ ಈಗಷ್ಟೇ ಪಕ್ಕದ ತೋಟದವ್ರು ಬಂದು ಹೋದರು. ಅವರು ಸ್ಪ್ರಿಂಕ್ಲರ್ ಎಲ್ಲ ಸರಿ ಮಾಡಿಸಿ ಅಂತ ಹೇಳಿದರು. ಮಾಡಿಸಿದ್ದೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಹೋದರು. ಯಾಕಂದರೆ ಅವ್ರ ಹತ್ರನೇ ನಾವು ನೀರು ತೊಗೋತಾ ಇರೋದು. ಮತ್ತು ಪ್ರೆಷರ್ ಜಾಸ್ತಿ ಆದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಪೈಪ್ ಎಲ್ಲ ಒಡೆದೋಗುತ್ತೆ ಅಂದಿದ್ರು. ಸೊ ಹಾಗಾಗಿ ಎಕ್ಸ್ಟ್ರಾ ಸ್ಪ್ರಿಂಕ್ಲರ್ಸು ಹಾಕ್ಸಿದ್ದೆ. ಡ್ರಿಪ್ಪಲ್ಲೂ ಹೋಗುತ್ತೆ, ಸ್ಪ್ರಿಂಕ್ಲರು ಹೋಗುತ್ತೆ. ಆವಾಗ ಪ್ರೆಷರು ಸರಿ ಹೋಗುತ್ತೆ. ಇಲ್ಲ ಜಾಸ್ತಿ ಆದರೆ ಸುಮ್ಮನೆ ಡ್ಯಾಮೇಜ್ ಆಗಿಬಿಡುತ್ತೆ ಪೈಪ್ ಎಲ್ಲ ಅಂತ ಅಂದ್ಬಿಟ್ಟು ಅವರು ಅಣ್ಣ ತಮ್ಮ ಇಬ್ಬರಿದ್ರು. ಅವರಿಬ್ಬರು ಬಂದು ಚೆಕ್ ಮಾಡಿ ಹೋದರು. ಸೊ ಇವಾಗ ಮೋಟ್ರ್ ಆನ್ ಮಾಡಿಬಿಟ್ಟು ಒಂದ್ಸರಿ ಎಲ್ಲ ಪೈಪೆಲ್ಲ ಚೆಕ್ ಮಾಡಿಕೊಂಡು ಈಗ ನಾನು ಅಮ್ಮ ಬರ್ತಾ ಇದ್ದೀವಿ. ಇವಾಗ ಈ ಪಾತಿ ಒಂದು ಆಫ್ ಮಾಡಿದ್ದೀನಿ, ಮಿಕ್ಕಿದ್ದು ಬದ ಆನಲ್ಲಿದೆ. ಸೊ ಇವಾಗ ನಾವು ತಿಂಡಿ ತಿನ್ನುವಂಥ ಸಮಯ. ಮಮ್ಮಿ ತಿಂಡಿ ತಿಂತಾ ಇದ್ದಾರೆ. ನಂದು ಕೂಡ ತಿಂಡಿ ರೆಡಿ ಇದೆ. ತಿಂಡಿ ಬಂದುಬಿಟ್ಟು ಬಿಸಿಬೇಳೆ ಬಾತು. ಸೊ ಬಿಸಿ ಇದೆ. ಹಾಟ್ ಬಾಕ್ಸಲ್ಲಿ ಹಾಕೊಂಡ್ಬಂದಿದ್ವಿ, ಬಿಸಿ ಇದೆ. ಅದ್ರ ಜೊತೆ ಖಾರ. ಸೊ ತಿಂಡಿ ತಿನ್ನೋಕ್ಕೆ ಕೂತಿದ್ದೀವಿ. ನೀರು ಕೊಟ್ಟು ಒಂದು ನಿಮಿಷ ನೀರೇ ತಗೊಳ್ತೇವೆ. ತಿಂಡಿ ಕೂತಿದ್ರೆ ನೀರಿನ ಬೋಟಲ್. ಸೊ ಇಲ್ಲಿ ಸೌತೆಕಾಯಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ ಅಂತ ಲೇಟ್ ಮಾಡೋಕ್ಕೆ. ಈಗ ತಿಂಡಿ ಚೆನ್ನಾಗೈತೆ. ಬಿಸಿಬೇಳೆ ಬಾತು ಎಷ್ಟೇ ಲೇಟ್ ಆಗುತ್ತೆ, ಬಿಸಿಬೇಳೆ ಬಾತೇ ಬೇಕು ಅಂತ ಮಾಡಿರೋರು. ಸೊ ಇವಾಗ ತಿನ್ನೋ ಸಮಯ. ನೋಡಿ ಇಷ್ಟೋವರೆಗೂ ನೀರು ಹಾಯಿಸಿ ಈ ಪಾತಿ ಆಫ್ ಮಾಡಿದ್ದೀನಿ. ಆ ಕಡೆ 3 ಪಾದಕ್ಕೆ ಬಿಟ್ಟಿದ್ದೀನಿ ನೀರು. ಅಂದರೆ ಡ್ರಿಪ್ಪಲ್ಲಿ ಹೋಗ್ತಾ ಇದೆ. ಸ್ಪ್ರಿಂಕ್ಲರ್ ಒಂದು 4-5 ಅಷ್ಟೇ ತಿರುಗಿ ಡ್ರಿಪ್ಪಲ್ಲಿ ಮೈಕ್ರೋ ಪೈಪ್ ತೆಗೆದುಬಿಟ್ಟಿದ್ದೀನಿ. ಡ್ರಿಪ್ಪಲ್ಲೇ ಚೆನ್ನಾಗಿ ಹೋಗ್ತಾ ಇದೆ. ಸೊ ಈ ಪಾತಿಗೆ ಯಾವಾಗ ಬೇಕಿದ್ರೂ ಮಾಡ್ಕೋಬೋದು. ಸೊ ಬೋರ್ ನೀರು ಆಗುತ್ತೆ, ಚೆನ್ನಾಗಿ ನೀರಿನ ಅವಶ್ಯಕತೆ ಏನಿದೆ. ಅದಕ್ಕೆ ಇದನ್ನು ಪೆಂಡಿಂಗ್ ಇಟ್ಟಿದ್ದೀನಿ. ಅದನ್ನು ಹಾಯಿಸಿ ಸಂಜೆ ಹೋಗುವಾಗ ಇದ್ರದ್ದು ಆನ್ ಮಾಡಿದ್ರೆ ಬರೋಷ್ಟೊತ್ತಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗ್ಯಾಪಲ್ಲಿ ನೋಡಿ ಕಿತ್ಲೆನ್ ತಿಂತಾ ಇದ್ದೀನಿ. ಈಗ ಟೈಮು 1:30 ಆಯಿತು. ಇನ್ನು ಊಟ ಏನು ಮಾಡಿಲ್ಲ, ಕಿತ್ಲೆನ್ ತಿನ್ನೋಣ ಅಂತ ಹೇಳ್ಬಿಟ್ಟು. ಇವತ್ತು ವೆದರ್ ಸ್ವಲ್ಪ ಕೂಲಾಗಿದೆ. ಸೊ ನೋಡಿ ಇವತ್ತು ವೆದರ್ ಸ್ವಲ್ಪ ಕೂಲಾಗಿದೆ, ಹಾಗಾಗಿ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಿಸಿಲಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹೀಗಿದ್ರೆ ಕೆಲಸ ಮಾಡ್ಕೊಬೋದು. ಇನ್ನು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕೆಲಸ ಇದೆ, ಅದು ಮಾಡ್ಕೊಬೇಕು. ಇಲ್ಲಿ ನಮ್ಮಮ್ಮ ಸೌತೆಕಾಯಿ ಇಷ್ಟ ಇದೆ ನೋಡಿ. ಏನಾದರೂ ತೊಗೊಂಬಂದಿರ್ತೀವಿ ಈ ಥರ ಸೌತೆಕಾಯಿ ಹಣ್ಣು ಏನಾದರೂ ಮಧ್ಯೆ ತಿನ್ನಲಿಕ್ಕೆ ಅವಾಗ. ನೋಡಿ ಅಮ್ಮ ಪಾನಕ ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ಅಡುಗೆ ರೆಡಿ ಇದೆ. ಸೊ ಇವಾಗ ಊಟ ಮಾಡುವಂಥ ಸಮಯ. ಇಲ್ಲಿ ನಮ್ಮಮ್ಮ ಕಾಯ್ತಾ ಇದ್ದಾರೆ. ಯಾರಿಗೋಸ್ಕರ ಅಂದರೆ ಅಲ್ಲಿ ನೋಡ್ರಿ, ಇಲ್ಲಿ ನನ್ನ ಫ್ರೆಂಡ್ ದೀಪ ಬರ್ತಾವಳೆ, ಅವಳಿಗೋಸ್ಕರ ಊಟ ಕಾಯ್ತಾ ಇದ್ದೀವಿ. ಬರ್ತೀನಿ ಅಂದ್ರಲ್ಲ ಅಕ್ಕ ಬರ್ತಾ ಇದ್ದಾಳೆ. ಸೊ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ದೀಪಕ್ಕೋಸ್ಕರ ಬಂದಮೇಲೆ
ಊಟ ಮಾಡೋದು ಇವಾಗ. ಇವತ್ತು ತೋಟದಲ್ಲಿ ನಮ್ಮ ದೀಪ ಬಂದಿರೋದ್ರಿಂದ ಸ್ಪೆಷಲ್ ಅಡುಗೆ ಒಂದು ವೆರೈಟೀಸ್ ಆಫ್ ಡಿಶಸ್ ಇದೆ. ಏನೇನು ಅಂತ ನೋಡಿ, ಸಾರಿ ಇಟ್ಕೊಂಡ್ರೆ ಪೇಪರ್ ಇರ್ತೈತೆ ನಮ್ಮ ಮಮ್ಮಿ ಪಾಪ ಏನೇನು ಊಟ ಅಂತ ಹೇಳ್ಬಿಟ್ಟು ತರಿಸ್ತೀನಿ. ಸೊ ನೋಡಿ ವೆರೈಟೀಸ್ ಏನು ಅಂತ. ಏನಪ್ಪ ಇದು? ಬಿಸಿಬೇಳೆ ಬಾತು, ಮಜ್ಜಿಗೆ ಮೆಣಸಿನಕಾಯಿ, ಹಾ. ಇಡ್ಲಿ, ಚಟ್ನಿ, ಉದ್ದಿನ ವಡೆ, ಅನ್ನ, ಸಾಂಬಾರ್. ಇಲ್ಲಿ ಸಾಂಬಾರ್ ಇದೆ, ಸೊ ಉಪ್ಪಿನಕಾಯಿ ಇದೆ. ಇದೆಲ್ಲ ಡಿಶ್. ನನ್ನರಲ್ಲೂ ಅಷ್ಟೇ ಅನ್ನ ಸಾಂಬಾರು, ಚಟ್ನಿ, ಉದ್ದಿನ ವಡೆ, ಇಡ್ಲಿ, ಬೋಂಡಾ, ಉಪ್ಪಿನಕಾಯಿ ಎಲ್ಲ ಇದೆ. ನಮ್ಮನ್ನ ನೋಡಿ. ಸೊ ಈಗ ತ್ರಿಮೂರ್ತಿಗಳು ಕುತ್ಕೊಂಡು ಬ್ಯಾಟಿಂಗ್ ಮಾಡುವಂಥ ಸಮಯ ನೋಡಿ. ಸಖತ್ತಾಗಿದೆ. ಅಮ್ಮ ರೈಸ್ ಮಾಡಿ ಬಿಸಿಬೇಳೆ ಬಾತಿತ್ತು. ದೀಪ ಅಷ್ಟೊತ್ತಿಗೆ ಇಡ್ಲಿ, ಸಾಂಬಾರು, ಚಟ್ನಿ, ಬೋಂಡಾ ಎಲ್ಲ ತಗೊಂಡ್ಬಂದಿದ್ದು. ಇವಾಗೆಲ್ಲ ಕುತ್ಕೊಂಡು ತೋಟದಲ್ಲಿ ಊಟ ಮಾಡ್ತಾ ಇದೀವಿ. ಹೆಂಗನಿಸ್ತಿದೆ ಫೇಸ್? ಚೆನ್ನಾಗಿದೆಯಾ? ಬನ್ನಿ ಫ್ರೆಂಡ್ಸ್, ಊಟ ಮತ್ತೆ ನಾನು ಕುಕ್ಕರ್ ಗಟ್ಲೆ ಇಟ್ಕೊಂಡಿದೀವಿ ನೋಡಿ. ಇಷ್ಟ ಅಂದ್ರೆ ವಿಡಿಯೋ ಬೇಕಲ್ಲ. ಇವತ್ತಂತೂ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯಾಸ್ತಕ್ಕೂ ಇಲ್ಲೇ ಇರೋದ್ರಿಂದ ಮಾರ್ನಿಂಗ್ ಕಾಫಿ ಇಲ್ಲೇ ಆಯಿತು, ತಿಂಡಿ ಆಯಿತು, ಊಟನೂ ಆಯಿತು. ಈಗ ನೋಡಿ ಈಗಾಗಲೇ ಈವ್ನಿಂಗ್ 5:30 ಆಯ್ತು ಅಂತ. ಸೊ ಹಾಗಾಗಿ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಅವ್ರು ಹೇಳ್ತಾರೆ ಅಡ್ರೆಸ್ ಕೊಡಿ ಬರ್ತೀವಿ ಅಂತ. ಅಡ್ರೆಸ್ ಮಾತ್ರ ಕೊಡಲ್ಲಂತೆ. ಸೊ ಕಾಫಿ ಕುಡಿತಾ ಇದೀವಿ. ಬಿಸಿಲೆಲ್ಲ ಓಡಾಡ್ತೇವೆ, ಸಖತ್ ಹೆಡ್ಡೇಕು. ಇದು ಜ್ಯೂಸ್ ಕುಡ್ದಾಯ್ತು. ಸೊ ಪಾನಕ ಕುಡ್ದಾಗಿತ್ತು. ಇವಾಗ ಸ್ವಲ್ಪ ಕಾಫಿ ನೀರು ಕುದ್ಬಿಟ್ಟು ಆಮೇಲೆ ಕಾಫಿ ಕುಡಿಯೋಣ ಅಂತ. ಕೆಲಸ ಆಗ್ತಾ ಇದ್ರೆ ಒಂಥರ ಖುಷಿ. ಕರೆಂಟ್ ಹೋಗಿಲ್ಲ ಅಂದ್ರೆ ಖುಷಿ ನನಗೆ. ಕೆಲಸ ಚೆನ್ನಾಗಾಗುತ್ತಲ್ಲ, ನೀರು ಚೆನ್ನಾಗಿ ಹಾಯಿಸ್ಬೋದಲ್ಲ ಅಂತ ನೋಡಿ ಕುತ್ಕೊಂಡು ಕಾಫಿ ಕುಡಿತಾರೆ. ಈಗ ಟೈಮು 5 ಗಂಟೆ ಆಯಿತು. ಸೊ ಮನೆಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಎಲೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಎಲೆ ಕುಯ್ಕೊಂಡಿದ್ದೀನಿ. ಈ ಪಾತಿ ಬಿಟ್ಟಿಲ್ಲ. ನೆಕ್ಸ್ಟು ಇರುವಂತಹ ಮೇಲ್ಗಡೆ ಪಾತಿಗೆಲ್ಲ ಹಾಯಿಸ್ತಾ ಇದ್ದೀನಿ ನೀರು. ಅದು ಮೇಲ್ಗಡೆ ಪಾತಿ ಅಂತ ಇಲ್ಲಿಗೆ ಬರುತ್ತಲ್ವ ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿ ಆಲ್ರೆಡಿ ಹಸಿ ಇದೆ. ಸೊ ಇಲ್ಲಿ ಬಿಟ್ಟಿಲ್ಲ ಅಂದರೂ ನಡೆಯುತ್ತೆ. ಇಲ್ಲಿರೋ ನೀರೇ ಹರ್ಕೊತ ಬರುತ್ತಲ್ವ, ಅದಕ್ಕೋಸ್ಕರ ಅಲ್ಲಿ ಬಿಟ್ಟಿಲ್ಲ. ಮತ್ತೆಲ್ಲ ಅರ್ದು ಕಾಲದಾಗ ಹೋಗ್ಬಿಡೋದು ವೇಸ್ಟ್ ಆಗುತ್ತಲ್ವ. ಸೊ ಹಾಗಾಗಿ ಈ ಥರ ನೀರು ಹಾಯಿಸ್ತಾ ಇದ್ದೀವಿ ನೋಡಿ. ರಾತ್ರಿ ಕರೆಂಟ್ ಹೋಗಿಲ್ಲ ಅಂದರೆ ಚೆನ್ನಾಗಿ ಒಳ್ಳೆಯದ ನೀರಾಗುತ್ತೆ. ಹಾಯಿಸ್ತಾ ಇದ್ದೀನಿ. ಸೊ ಮೇಲ್ಗಡೆ ಪಾತಿ ಎಲ್ಲ ಮೇಲೆ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಅಜ್ಜಿ ಬೇರೆ ಬಂದಿದ್ದಾರಂತೆ ಮನೆಗೆ. ಸೊ ಸ್ಪೆಷಲ್ ಊಟಕ್ಕೋಸ್ಕರ ಬಾಳೆ ಎಲೆ ಕಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಸೂರ್ಯ ಹುಟ್ಟುವಾಗ ಬಂದಿದ್ದು, ಸೂರ್ಯ ಮುಳುಗೋ ಟೈಮ್ ಬಂತು. ಇಲ್ಲೆಲ್ಲ ಲಾಸ್ಟ್ ಟೈಮ್ ಹಾಯಿಸಿದ್ದು ಚೆನ್ನಾಗಿ ಒಳ್ಳೆ ಅದೇ ಆಗಿತ್ತಲ್ಲ, ಹಾಗಾಗಿ ಹಸಿ ಇದೆ. ಆವಾಗ 3 days ಏನೋ ಹಾಯಿಸಿದ್ದೆ, ಹಸಿ ಇದೆ. ನೋಡೋಣ ನಾಳೆ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಆಗಲಿ. ಆಮೇಲೆ ಒಂದು 3-4 days ನಾನು ಬರೋಕ್ಕಾಗಲ್ಲ, ಸ್ವಲ್ಪ ಬೇರೆ ವರ್ಕ್ ಇದೆ, ಬ್ಯುಸಿ ಇರ್ತೀನಿ. ಕಾಯಿಸೋಣ ಅಂತ ಅಮ್ಮ ಪಾತ್ರೆ ಎಲ್ಲ ತೆಗೆದಿಡ್ತಾ ಇದ್ದಾರೆ. ಇವಾಗ ಮನೆಗೆ ಹೊರಡುವಂಥ ಸಮಯ. ಸೊ ನೋಡಿ ಈಗ ಯಾವ ಥರ ಇದೆ ಅಂತ. ಪಕ್ಕ ತೋಟದವರು ಬೆಂಕಿ ಹಾಕಿದ್ದಾರೆ. ಆ ಗರಿ ಎಲ್ಲ ತೆಗ್ದು ಬೆಂಕಿ ಹಾಕಿದ್ದಾರೆ. ಅದಾದ ನಂತರ ಇಲ್ಲಿಗೆ ಬಂದರೆ ನಮ್ಮ ತೋಟದಲ್ಲಿ ಅದೊಂದು ಕಡೆ ನೀರು ಹಾಯಿಸಿದ್ದೀವಿ. ಮತ್ತು ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಡುವಂಥ ಸಮಯ. ಸೊ ಮನೆಗೆ ಹೊರಡ್ತಾ ಇದ್ದೀವಿ. ಬಾಳೆ ಎಲ್ಲ ತೊಗೊಂಡ್ವಿ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಒಂದೊಂದೇ ಪದ್ಧತಿಯಲ್ಲಿ ನೀರು ಯಾವ ಥರ ಆಗಿದೆ ಅಂತ ನೋಡ್ಕೊತ ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಎಲ್ಲ ನೀರು ಹೋಗ್ತಾರೆ ಎಲ್ಲಿ ಅಂತ ಗೊತ್ತಿಲ್ಲ. ಒಟ್ಟು ನೋಡಿ ಸ್ವಲ್ಪನೇ ಬರ್ತಾ ಇದೆ. ನೀರಾಗಿದೆ ಇಲ್ಲೆಲ್ಲ ನೋಡಿ. ನೀರು ನಿಂತಿದೆ ಇಲ್ಲಿ. ಈ ಲೈನ್ ಆಫ್ ಮಾಡಿದ್ದೆ ಅಲ್ಲಿ ಏನಾಗಿ ಬರ್ತಿರ್ಬೋದು. ಸ್ವಲ್ಪ ನೀರು ನಿಂತಿದೆ. ಏನೊಂದು ಗಿಡಕ್ಕೆ ಆಗ್ತಿದೆ. ಇದಕ್ಕೆ ನಮ್ಮದೇ ಇದ್ರದ್ದೇ ಹಾಯಿಸ್ಕೋಬೋದು. ಸೊ ಹಾಗಾಗಿ ಸುಮ್ಮನೆ ಆದ. ಇದು ಹೂವು ಬಿಟ್ಟಿದೆ ಮಮ್ಮಿ. ಇಲ್ಲಿ ನೋಡಿ, ಎಲ್ಲಿ ನಾನು ಹೇಳಿದೆ ಈ ಗಿಡದಲ್ಲಿ. ಇದು ಯಾರಿಗಾರು ಗೊತ್ತಿದೆ ಕಾಮೆಂಟ್ ಮಾಡಿ. ಗೊತ್ತಿಲ್ಲ ಇದು ಯಾವುದು. ಇದು ಸೇಮ್ ಅದು ಚೆರಿ ಗಿಡ ಥರನೇ ಇದೆ ಅಲ್ವಾ? ಇಲ್ಲ ಇಲ್ಲಿ ಯಾವ ಒಂದು ಇದೇ ಥರ ಬಿಟ್ಟಿತ್ತು. ಸೊ ಫ್ರೆಂಡ್ಸ್ ನಿಮ್ಗೆ ಯಾರಿಗಾರು ಗೊತ್ತಿದೆ ಕಾಮೆಂಟ್ ಮಾಡಿ. ಇದು ಚೆರಿ ಗಿಡನ ಏನು ಅಂತ. ಯಾಕಂದರೆ ಆ ಗಿಡನೂ ಅದೇ ಥರ ಇದೆ. ಇತ್ತು ಇದೇ ಥರ ಹೂವು ಬಿಟ್ಟಿತ್ತು. ಗೊತ್ತಿಲ್ಲ ಏನು ಅಂತ. ನೋಡೋಣ. ಹೂವು ಬಿಟ್ಟಿದೆ ಇದು. ತೆಂಗಿಗೆ ಸ್ವಲ್ಪ ಹುಳ ಇಟ್ಕೊಂಡಿದೆ. ಇಲ್ಲಿ ನೋಡಿ ಫುಲ್ಲು ಏನು ತೆಂಗಿನ ಗಿಡ ಫುಲ್ಲು ಮಾವು ಗಿಡ ತುಂಬಾ ಹೂವು ಚೆಂದಕ್ಕಾಗಿದೆ. ಸೊ ಇದು ನೋಡೋದೇ ಒಂದು ಖುಷಿ ಅಲ್ವಾ? ಎಷ್ಟು ಖುಷಿ ಆಗುತ್ತೆ. ಪ್ರತಿ ಒಂದು ಗಂಜಲೂ ಹೂವು ಬಿಟ್ಟಿದೆ. ಇಲ್ಲಿ ಇಳಿ ಚಿಗುರು. ಶೋ ಈಗಲೇ ಹೇಳಬೇಕಿದ್ದಕ್ಕೆ ಮಾವಿನ ಮರವೇ ನನ್ನ ಮರಿತೆ ಅಂತ. ಅದು ಸಿಗ್ನಲ್ ಕೊಡ್ತಿದೆ ಇಲ್ಲ ನಿನ್ನ ಮರೆಯೋದಿಲ್ಲ ಅಂತ. ಸೊ ಯಾವುದು ಹೂವನೇ ಭಾರ ಆಗಿ ಹೋಗಿದೆ. ಸೊ ಇದು ಕೈ ಯಾವಾಗುತ್ತೆ ಗೊತ್ತಿಲ್ಲ. ನೋಡೋಣ. ಅದಂತೂ ಹೂವು ಬಿಟ್ಟಿದೆ. ಅದು ಯಾವುದಂತ ಗೊತ್ತಿಲ್ಲ. ಸೊ ಬಾಳೆ ತೋಟ ಎಲ್ಲ ಅಲ್ಲೂ ಅದೇ ಇದೆ, ಇಲ್ಲೂ ಅದೇ ಇದೆ. 2 ಚೆರಿ ಗಿಡ ತಂದಿದ್ವು ಏನೋ ಗೊತ್ತಿಲ್ಲ. ಸೊ ಮನೆ ವ್ಯೂ ನೋಡಿ ಹೀಗೆ ಕಾಣಿಸ್ತಾ ಇದೆ ಅಂತ. ಸೂಪರ್ ಕಾಣಿಸ್ತಾ ಇದೆಯಲ್ಲ. ಸೌಂಡ್ ಕೇಳಿಸ್ತಿದ್ಯಾ? ಅಕ್ಕಿ ಪಕ್ಷಿಗಳದು ಕಲರವ ನೋಡಿ. ಇಲ್ಲೆಲ್ಲ ಎಷ್ಟು ಬಂದಿದೆ. ಚಿಕ್ಕ ಫಿಶ್ ಅಂತೆ ಬಾ ನೋಡಿ. ಚಿಕ್ಕ ಹುಲ್ಲು. ಲಾಸ್ಟ್ ಟೈಮು ಪೈಪ್ ಹೊಡೆದೋಗಿ ಆಗಿತ್ತು. ಈ ಸರಿ ಸ್ಪ್ರಿಂಕ್ಲರಿಂದ ಮತ್ತು ಇದು ಮೈಕ್ರೋ ಪೈಪ್ ತೆಗೆದು ನಾನು ತೊಗೊಂಡೆ. ಮೈಕ್ರೋ ಪೈಪ್ ಇದಾಗಿ ಮತ್ತು ಅದು ನೀರೆಲ್ಲ ಕರೆಂಟ್ ಹೋಗಿದ್ರೆ ಸ್ವಲ್ಪ ನೀರೆಲ್ಲ ಹರ್ಕೊಂಡು ಹೋಗಲಿ. ಸೊ ಅದೇ ಥರ ನೀನು ಕೂಡ ಕೇಳ್ಕೊಳ್ಳಿ. ಇಲ್ಲಿ ಬರ್ತೈತೆ ನೀನು ಬದ ಹೊಡ್ಕೊಂಡು ಮಮ್ಮಿ. ಇಡ್ಲಿ ಬಿಡು ಎಲ್ಲ ಒಂದು ಕಡೆ ಸೇರುತ್ತಲ್ಲ ನೋಡಿ. ಬೇಕಾಯ್ತು ಸೈಡೆಲ್ಲ ಹಬ್ಬಿ ಬರ್ತಾಯಿದ್ದೆ ನೀರು ಫುಲ್ಲಾಗಿ. ಸೊ ಇನ್ನೂ ಆ ಕಡೆಗೆ ಹಾಕಬೇಕಾಗಿತ್ತೇನಪ್ಪ ನಾನು ಪೈಪು ಮುಂದೆನೇ ಹಾಕಿಬಿಟ್ನಲ್ಲ, ಅದಕ್ಕೆ ಬರ್ತಾಯಿದೆ ಅನಿಸುತ್ತೆ. ಪೈಪಿನ ಚೂರು ಈ ಕಡೆ ಹಾಕ್ತೀನಿ. ಈ ಥರ ಪೈಪು ಎಲ್ಲಿ ಹಾಕಿದ್ರೆ ಇಲ್ಲಿ 2 ಕಡೆ ಆಗುತ್ತೆ. ಅದೊಂದು ಮತ್ತು ಹೋಗ್ಬಿಟ್ಟಾಗಿದ್ದೀನಿ. ಖುಷಿ ನನಗೆ. ನೀರು ತೋಟಕ್ಕೆ ನೀರಾಗ್ಬಿಟ್ರೆ ನನಗೆ ನಮ್ಮ ಅಮ್ಮಗೆ ಫುಲ್ ಖುಷಿ. ಈ ಥರ ಎಲ್ಲ ಬದಲು ಆದರೆ ಚೆನ್ನಾಗಾಗುತ್ತೆ. ಇವತ್ತು ಕರೆಂಟ್ ಹೋಗಿಲ್ಲ ಅಂದರೆ ನಾಳೆ ಅದರಿಂದ ಅಷ್ಟೊತ್ತಿಗೆ ಫುಲ್ಲು ನೀಟಾಗೆ ನೀರು ಹಾಕಿರುತ್ತೆ. ಮೇಲ್ಗಡೆ ಬದನೆ ಸ್ವಲ್ಪ ಲೇಟ್, ಇದೆಲ್ಲ ಬೇಗ ಆಗ್ಬಿಡುತ್ತೆ.
ನೋಡಿ ಎಲ್ಲ ಬೇಗ ಆಗುತ್ತೆ ಇದೆ ಇಲ್ಲಿದು ಇಲ್ಲೆಲ್ಲೋ ಕಾವಲೆ ಮಾಡಿದ್ದಾರೆ ನಮಗೆ ಇಲ್ಲೆಲ್ಲೋ ಹೋಗ್ತಾ ಇದೆ ಈ ಸೈಡಿನ ಗಿಡಗಳಿಗೆ ಇಲ್ಲಿದು ಇಲ್ಲೇ ಆಯ್ತಾ ನೀರು ಅಟ್ಲೀಸ್ಟ್ ಇಲ್ಲ ಹತ್ರ ಹಾಕಿದ್ರೆ ಆಗುತ್ತೆ. ಇಲ್ಲೂ ಅಷ್ಟೇ ಪೈಪಿಲ್ಲಿ ಹಾಕಿದ್ದೀನಿ ತುಂಬ್ಕೊಂಡು ಬರುತ್ತೆ. ಈ ಸೈಡ್ ಹಾಕಿದೆಲ್ಲ ಈ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಈ ಸೈಡಿಂದ ತುಂಬಿ ಬರುತ್ತೆ. ಆ ಕಡೆ ಸ್ಪ್ರಿಂಕ್ಲರ್ ಇದೆ, ಸೊ ಆ ಕಡೆಗೆ ಆಗುತ್ತೆ. ಗಾಡಿ ತಗೋಬೇಕು. ಆ ಸೈಡಿಗೆಲ್ಲ ಹಂಗತ್ತೆ ನೀರು ಇದೆಲ್ಲ ಹರ್ಕೊಂಡು ಬರುತ್ತೆ. ಬರುತ್ತೆ. ಕರೆಂಟ್ ಹೋಗ್ತಿದ್ರೆ ಸಾಕಪ್ಪ ದೇವರೇ. ಕರೆಂಟ್ ಇಲ್ಲಿಗೆ ಬರುತ್ತಪ್ಪ, ಅದು ಹರ್ಕೊಂಡು ಬರುತ್ತೆ, ಅದೆಲ್ಲ ತುಂಬ ಬರುತ್ತೆ. ಸೊ ಈಗ ಹೊಡ್ತಾ ಇದ್ದೀವಿ ನಾವು. ಬಾಯ್ ಶಿಯು. ಸೊ ಗೈಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಡವ್ರ ಮಕ್ಕಳನ್ನ ಬೆಳೆಸಿ ಗುರು, ರೈತರನ್ನ ಬೆಳೆಸಿ. ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ಬಾಯ್.